ನಮಸ್ಕಾರ. ಈ ಒಂದು ಕರ್ಮದ ಸ್ಥಳಕ್ಕೆ ಹೋದರೆ ಮಾಡಿದವರಿಗೆ ನೀಡು ಭಿಕ್ಷೆ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಮಾಡಿದ ಕರ್ಮಕ್ಕೆ ತಕ್ಕಂತೆ ಫಲ ಸಿಗುವ ಕರ್ಮದ ಸ್ಥಳ ಇದು. ಖಂಡಿತವಾಗ್ಲೂ ಯಾವುದಪ್ಪ ಈ ಸ್ಥಳ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ. ಈಗ ನಾವು ಒಳ್ಳೇದು ಮಾಡಿದ್ದೀವಿ, ಜೀವನದಲ್ಲಿ ಕೆಟ್ಟ ಕೆಲಸ ಮಾಡಿಲ್ಲ, ಕೆಟ್ಟದು ಮಾಡಿಲ್ಲ ಅಂತಿರ್ತೀರಲ್ಲ, ಈ ಒಂದು ಕರ್ಮದ ಸ್ಥಳಕ್ಕೆ ಹೋಗಿ ಬೇಡ್ಕೊಳ್ಳಿ, ಕೇಳ್ಕೊಳ್ಳಿ. ಮಾಡಿದವರಿಗೆ ನೀಡು ಭಿಕ್ಷೆ ಸಿಗುವ ಸ್ಥಳ ಇದು. ನಾವೇನು ಕರ್ಮಗಳು ಮಾಡಿರ್ತೀವಿ, ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲ ಸಿಗುವ ಸ್ಥಳ ಇದು. ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲವ ಸಿಗುವ ಸ್ಥಳ ಇದು. ಅದಕ್ಕೆ ಈ ಒಂದು ಕರ್ಮದ ಸ್ಥಳಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ, ಮಾಡಿದವರಿಗೆ ನೀಡು ಭಿಕ್ಷೆ ಸಿಗುವ ಸ್ಥಳ ಅಂತ ಹೇಳ್ತೀವಿ. ಯಾವುದಪ್ಪ ಇದು ಸ್ಥಳ ಅಂತಂದರೆ, ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಈಗ ಮನುಷ್ಯ ಕರ್ಮಗಳು ಮಾಡ್ತಾ ಹೋಗ್ತಾನೆ. ಹಿಂದಿನ ಜನ್ಮದ ಕರ್ಮಗಳು ಹೊತ್ಕೊಂಡು ಭೂಮಿಗೆ ಬಂದಿರ್ತೀವಿ. ಹಿಂದಿನ ಜನ್ಮದ ಒಳ್ಳೆ ಕರ್ಮ ಹೊತ್ಕೊಂಡ್ಬಂದು ಈ ಭೂಮಿಗೆ ಬಂದಾಗ ಒಳ್ಳೇದಾಗ್ತಾ ಹೋಗುತ್ತೆ. ಹಿಂದಿನ ಜನ್ಮದ ಕೆಟ್ಟ ಕರ್ಮ ಹೊತ್ಕೊಂಡು ಭೂಮಿಗೆ ಬಂದಾಗ ನಮ್ಮ ಆತ್ಮಗಳು ಅದು ನಾವು ಅನುಭವಿಸ್ಬೇಕಾಗುತ್ತೆ. ಅಥವಾ ಈ ಭೂಮಿ ಮೇಲೆ ನಾವೇನು ಮಾಡ್ತೀವಿ, ಕೆಟ್ಟ ಕರ್ಮಗಳು ಕೆಟ್ಟ ಫಲ ಸಿಕ್ಕೇ ಸಿಗುತ್ತೆ. ಒಳ್ಳೆಯ ಕರ್ಮ ಮಾಡಿದಾಗ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ. ಇಲ್ಲ ನಾವೆಲ್ಲ ಒಳ್ಳೆಯ ಕರ್ಮನೇ ಮಾಡಿದ್ದೀವಿ ಆದರೂ ನಮಗೆ ಕೆಟ್ಟದಾಗ್ತೈತಿ ಅಂತಂದರೆ, ಹಿಂದಿನ ಜನ್ಮದ್ದು ಏನೋ ಕರ್ಮಗಳು ಬ್ಯಾಲೆನ್ಸ್ ಇರುತ್ತೆ, ಈ ಜನ್ಮದಲ್ಲಿ ಅನುಭವಿಸೋಕೆ ಬಂದಿರ್ತೀವಿ ನಾವು. ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಮನುಷ್ಯಂದು. ಈ ಒಂದು ಕರ್ಮಗಳಿಗೆ ತಕ್ಕಂತೆ ಫಲ ಕೊಡುವ ಏಕೈಕ ಸ್ಥಳ ಯಾವುದಪ್ಪ ಅಂತಂದರೆ, ಮಾಡಿದವರಿಗೆ ನೀಡು ಭಿಕ್ಷೆ ಅನ್ನುವ ಸ್ಥಳ. ಅರ್ಥ ಆಯ್ತಾ? ಈ ಒಂದು ಸ್ಥಳಕ್ಕೆ ಹೋಗ್ರಿ. ಮದುವೆ ಆಗ್ತಿಲ್ವಾ ಗಂಡು ಮಕ್ಕಳು ಹೆಣ್ಣುಮಕ್ಕಳು, ಹೋಗಿ ಬೇಡ್ಕೊಳ್ಳಿ, ಕೇಳ್ಕೊಳ್ಳಿ. ಉದ್ಯೋಗ ಸಿಗ್ತಿಲ್ವಾ, ಯಾವುದೇ ಖಾಸಗಿ ಉದ್ಯೋಗ ಆಗ್ಬೋದು, ಗೌರ್ನಮೆಂಟ್ ಉದ್ಯೋಗ ಆಗ್ಬೋದು, ಪ್ರೈವೇಟ್ ಜಾಬ್ ಆಗ್ಬೋದು, ಕೇಳ್ಕೊಳ್ಳಿ. ಹಣಕಾಸಿನ ಸಮಸ್ಯೆ ಇದೆಯಾ, ಸಾಲಬಾಧೆ ಸಮಸ್ಯೆಗಳಿದಾವ, ಕೊಟ್ಟಿರೋ ಹಣ ವಾಪಸ್ ಬರಬೇಕಾ, ನೀವು ಇಸ್ಕೊಂಡಿದ್ರೆ ಅವ್ರಿಗೆ ಕೊಡಬೇಕಾ, ಕೇಳ್ಕೊಳ್ಳಿ. ಮಕ್ಕಳಾಗ್ತಿಲ್ಲ, ಸಂತಾನ ಸಮಸ್ಯೆ ಇದೆಯಾ, ಸಂತಾನ ದೋಷದ ಸಮಸ್ಯೆ ಇದೆಯಾ, ಕೇಳ್ಕೊಳ್ಳಿ. ವ್ಯಾಪಾರ ಅಭಿವೃದ್ಧಿ ಆಗಬೇಕಾ, ಸ್ವಂತ ಸೈಟು, ಮನೆ, ಅಪಾರ್ಟ್ಮೆಂಟು, ಭೂಮಿ ಜಮೀನು ತಗೊಬೇಕಾ, ಏಳಿಗೆ ಅಭಿವೃದ್ಧಿಗಳಾಗಬೇಕಾ, ಇನ್ಕ್ರಿಮೆಂಟು ಪ್ರಮೋಷನ್ ಬರಬೇಕಾ, ಹೋಗಿ ಒಂದು ಕರ್ಮದ ಸ್ಥಳಕ್ಕೆ ಹೋಗಿ ಮಾಡಿದವರಿಗೆ ನೀಡು ಭಿಕ್ಷೆ ಸಿಗುವ ಸ್ಥಳ ಇದು. ಮಾಡಿದ ಕರ್ಮಕ್ಕೆ ತಕ್ಕಂತೆ ಫಲ ಸಿಗುವ ಏಕೈಕ ಸ್ಥಳ ಯಾವುದು ಗೊತ್ತಾ? ಇದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ, ನಾಯಕನಹಟ್ಟಿ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ, ನಾಯಕನಹಟ್ಟಿ, ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗದಿಂದ 30 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಂದ ಹೋದರೆ 20 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ, ನಾಯಕನಹಟ್ಟಿ. ಮಾಡಿದವರಿಗೆ ನೀಡು ಭಿಕ್ಷೆ ಅನ್ನುವ ಸ್ಥಳ. ಹೋಗಿ ಕೇಳ್ಕೊಳ್ಳಿ, ಭಗವಂತನಿಗೆ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳಿ. ಏನೇನು ಒಳ್ಳೆಯ ಕರ್ಮ ಮಾಡಿದಿರೋ ಒಳ್ಳೆಯದಂತೂ ಖಂಡಿತವಾಗ್ಲೂ ಆಗುತ್ತೆ. ಕೆಟ್ಟ ಕರ್ಮಗಳು ಮಾಡಿದರೆ ತಪ್ಪಾಯಿತು ಅಂತ ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಭಗವಂತ ಕ್ಷಮಿಸ್ತಾನೆ. ಪ್ರತಿಯೊಬ್ಬರಿಗೂ ಒಂದು ಕ್ಷಮೆ ಅನ್ನೋದು ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಒಳ್ಳೆ ದಾರಿ ಕೊಡಪ್ಪ, ಒಳ್ಳೆ ದಾರಿಯಲ್ಲಿ ನಡೆಸಪ್ಪ, ನಮಗೆ ಅನುಕೂಲ ಮಾಡಿಕೊಡಪ್ಪ ಅಂತ ಕೇಳ್ಕೊಳ್ಳಿ. ಮಾಡಿದವರಿಗೆ ನೀಡು ಭಿಕ್ಷೆ ಅನ್ನುವ ಏಕೈಕ ಸ್ಥಳ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ, ನಾಯಕನಹಟ್ಟಿ. ಅರ್ಥ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.